ಬನ್ನಿ ರಾಶಿ ಫಲಗಳನ್ನು ಈಗ ಮತ್ತೆ ಮುಂದುವರಿಸೋಣ. ಗುರುಜಿ, ಕನ್ಯಾ ರಾಶಿಯವರಿಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ತುಲಾ ರಾಶಿಯಿಂದ. ಖಂಡಿತಮ್ಮ. ಇನ್ನು ತುಲಾ ರಾಶಿ, ತುಲಾ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದ್ದು ನಿಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ದಿನ. ತುಲಾ ರಾಶಿಯವರು ಮಧ್ಯಾಹ್ನ 12 ಗಂಟೆ ನಂತರ ನಿಮ್ಮ ಕೆಲಸ ಕಾರ್ಯಗಳ ಕಡೆ ಮತ್ತಷ್ಟು ಹೆಚ್ಚು ಗಮನವನ್ನು ಕೊಡ್ತೀರಿ ಮತ್ತು ಸಾಕಷ್ಟು ಲಾಭವನ್ನು ಕಾಣ್ತೀರಿ. ತುಂಬ ದಿನಗಳಿಂದ ನಿಮ್ಮ ಪ್ರಯತ್ನ, ನೀವು ಮಾಡ್ತಿರ್ತಕ್ಕಂತಹ ಕೆಲಸಗಳ ಒಂದು ಯಶಸ್ಸಿಗಾಗಿ ನೀವೇನೆಲ್ಲ ಸಾಧಿಸ್ತಿದ್ದೀರೋ ಅಥವಾ ಯಾವೆಲ್ಲ ಒಂದು ಸಾಧನೆಗಾಗಿ ನೀವು ಒಳಪಟ್ಟು ಕೆಲಸ ಮಾಡ್ತಿದ್ದೀರೋ ಅಂತಹ ಒಂದು ವಿಶೇಷತೆಗಳನ್ನು ಕಾರ್ಯಸಿದ್ಧಿ ಮಾಡಿಕೊಳ್ಳುವಂಥ ವಿಶೇಷವಾಗಿರ್ತಕ್ಕಂಥ ದಿನ. ಸಾಧ್ಯವಾದರೆ ಇವತ್ತಿನ ದಿವಸ ಸಂಕಷ್ಟರ ಮಹಾಗಣಪತಿಯ ಅನುಷ್ಠಾನವನ್ನು ಮಾಡಿ ಸಂಜಾ ಕಾಲದಲ್ಲಿ ಇವತ್ತಿನ ದಿವಸ ಬಿಳಿ ಎಕ್ಕದ ಗಿಡಕ್ಕೆ, ತುಲಾರಾಶಿಯವರು ಬಿಳಿ ಎಕ್ಕದ ಗಿಡಕ್ಕೆ ಸಂಜಾ ಕಾಲದಲ್ಲಿ 11 ಪ್ರದಕ್ಷಿಣೆ ಮಾಡಿ ಬಿಳಿ ಎಕ್ಕದ ಹೂವಿನ ತಂದು ಗಣಪತಿಯ ಪಾದಕ್ಕೆ ಅರ್ಪಣೆ ಮಾಡೋದರಿಂದ ಮತ್ತಷ್ಟು ಹೆಚ್ಚಿನ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಜೊತೆಗೆ ಇವತ್ತಿನ ದಿವಸ ತುಲಾರಾಶಿಯಲ್ಲಿರ್ತಕ್ಕಂಥವರು ಮನೆಯಿಂದ ಆಚೆ ಹೊರಡುವಂತಹ ಕಾಲ. ಮನೆಯ ಮುಂಭಾಗದಲ್ಲಿರ್ತಕ್ಕಂತಹ ತುಳಸಿ ಗಿಡವನ್ನು ಮುಟ್ಟಿ ನಮಸ್ಕಾರ ಮಾಡಿ ಒಂದು ಉದ್ಧರಣೆ ತುಳಸಿ ತೀರ್ಥವನ್ನು ತೆಗೆದುಕೊಂಡು ನಂತರ ಆಚೆ ಹೊರಡೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣಬಹುದು. ಇನ್ನು ವೃಶ್ಚಿಕ ರಾಶಿ, ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ವೃಶ್ಚಿಕ ರಾಶಿಯವರಿಗೆ ದುರ್ಗಾ ಗಣಪತಿಯ ಆರಾಧನೆಯೂ ಬೇಕು. ಜೊತೆಗೆ ಇವತ್ತಿನ ದಿವಸ ಮಾನಸಿಕವಾದಂತಹ ಹಿಂಸೆ, ನಿಮ್ಮ ಒಳಗಿರ್ತಕ್ಕಂತಹ ನೋವನ್ನಾಗಲಿ, ನಿಮ್ಮ ಮನಸ್ಸಲ್ಲಿರ್ತಕ್ಕಂತಹ ಬಾಧೆಯನ್ನಾಗಲಿ ಅಥವಾ ನಿಮ್ಮ ಆರೋಗ್ಯದ ವ್ಯತ್ಯಾಸಗಳನ್ನಾಗಲಿ ಯಾವುದನ್ನು ಸಹಿತ ಹೊರ ಬಾಯ್ಬಿಚ್ಚಿ ಮಾತಾಡಲಿಕ್ಕೆ ಆಗದಂಥ ಪರಿಸ್ಥಿತಿ, ಒಳಗಡೆನೇ ಸಾಕಷ್ಟು ನೋವನ್ನು ಅನುಭವಿಸುವಂಥದ್ದು. ಜೊತೆಗೆ ನೀವು ಮಾಡಿರ್ತಕ್ಕಂತಹ ತಪ್ಪು ಅಥವಾ ನೀವು ಮಾಡದಿರತಕ್ಕಂಥ ತಪ್ಪಿಗೂ ಒಟ್ಟಾರೆ ಹೇಳಬೇಕಂದ್ರೆ ಮನಸ್ಸು ನೆಮ್ಮದಿ ಇಲ್ಲದಂಥ ರೀತಿ ಚಂಚಲತೆಗೊಳಗಾಗುವಂತಹ ದಿನ ಇವತ್ತು ನಿಮ್ಮದಾಗಿದೆ. ಇವತ್ತು ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವರು ಶಿವಧ್ಯಾನವನ್ನು ಮಾಡೋದು ಬಹಳ ವಿಶೇಷ. ಜೊತೆಗೆ ಸಕಲ ವಿಧವಾದಂತಹ ಸಂಕಷ್ಟಗಳನ್ನು ದೂರ ಮಾಡುವಂತಹ ಸಂಕಷ್ಟರ ಮಹಾಗಣಪತಿಯ ಅನುಗ್ರಹ ನಿಮಗಾಗಬೇಕಾಗಿದೆ. ಅದಕ್ಕಾಗಿ ಮಹಾಗಣಪನ ಆರಾಧನೆ ಮಾಡಿ. ಓಂ ಗಂ ಗಣಪತಿಯನ್ ನಮಃ, ಓಂ ಗಂ ಗಣಪತಿಯನ್ ನಮಃ, ಓಂ ಗಂ ಗಣಪತಿಯನ್ ನಮಃ. ಈ ಪ್ರಕಾರವಾಗಿ ಕೇಸರಿಯಿಂದಾಗಲಿ, ಶ್ರೀಗಂಧದಿಂದಾಗಲಿ ಅಥವಾ ಕೆಂಪು ರಕ್ತಚಂದನದಿಂದಾಗಲಿ ಗಂಧವನ್ನು ತೆಗೆದು ಅದರಿಂದ ಶ್ರೀವನ್ನು ಒಂದು ವಿಶೇಷವಾಗಿರ್ತಕ್ಕಂಥ ಗರಿಕೆಯನ್ನು ತಂದು 21 ಗರಿಕೆಯನ್ನು ಗಂಧದಲ್ಲದ್ದಿ ಅದನ್ನು ಗಣಪತಿಯ ಪಾದದ ಮೇಲಿಡಿ. ಈ ಪ್ರಕಾರವಾಗಿ ಮಾಡೋದ್ರಿಂದ ವೃಶ್ಚಿಕ ರಾಶಿಯವರಿಗೆ ಸಾಕಷ್ಟು ಒಳಿತನ್ನು ಕಾಣಬಹುದು. ಹಾಗೆ ವೃಶ್ಚಿಕ ರಾಶಿಯಲ್ಲಿರ್ತಕ್ಕಂಥವ್ರು ಒಂದು ತಾಮ್ರದ ತಂಬಿಗೆಯಲ್ಲೋ ಅಥವಾ ತಾಮ್ರದ ಪಂಚಪಾತ್ರೆಯಲ್ಲೋ 1 ಚಿಟಿಕೆಯಷ್ಟು ಬೆಲ್ಲದ ಪುಡಿಯನ್ನು ಹಾಕಿ ಅದರಲ್ಲಿ ಸ್ವಲ್ಪ ನೀರು ಹಾಕಿ ಆ ಬೆಲ್ಲದ ನೀರನ್ನು ನೋಡಿಕೊಂಡು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಆಚೆ ಗಮನ ಕೊಡುವಂಥದ್ದು, ಹೊರಗೆ ನಡೀತಕ್ಕಂಥದ್ದು ಬಹಳಷ್ಟು ಒಳಿತು. ಬೆಲ್ಲದ ನೀರನ್ನ ಸಂಜೆ ಪುನಃ ಬಂದು ನೀವು ನೋಡಿ ಅದನ್ನು ಹಸಿರು ಗಿಡಗಳ ಮೇಲೆ ಹಾಕೋದ್ರಿಂದಲೂ ಸಾಕಷ್ಟು ಒಳಿತನ್ನು ಕಾಣಬಹುದು. ಇನ್ನು ಧನುರಾಶಿ, ಧನುರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ಫಲದಲ್ಲಿ ಧನುರಾಶಿಯವರಿಗೆ ಚಂದ್ರ ಮತ್ತು ಕೇತು ಇರ್ತಕ್ಕಂಥ ಆಸ್ಥಾನ ಬಹಳ ವಿಶೇಷವಾಗಿದೆ. ಧನುರಾಶಿಯಲ್ಲಿರ್ತಕ್ಕಂಥವ್ರು ನಾನು ನಂದು ಅಂತಕ್ಕಂಥದ್ದು, ನನ್ನಿಂದಲೇ ಸಾಧ್ಯ ಅಂತಕ್ಕಂಥದ್ದು ಅಥವಾ ನಾನು ಹೇಳಿದಾಗೆ ನಡಿಬೇಕು ಅಂತ ಹೇಳ್ತಕ್ಕಂಥದ್ದು, ಈ ಪ್ರಕಾರವಾದಂತಹ ಮಂಡಹಟವನ್ನು ಬಿಟ್ಟು ನಾವೆಲ್ಲರಲ್ಲೂ ಒಬ್ಬರಾಗಿದ್ದು ನಾವು ಮಾಡುವ ಕಾಯಕ ಶ್ರದ್ಧಾಭಕ್ತಿಯಾಗಿ ಮಾಡಿ ನಾವು ಮಾಡುವ ಕೆಲಸವನ್ನು ಭಗವಂತನ ತೃಪ್ತಿಯಾಗೋ ಥರ ನಾವು ಮಾಡೋಣ ಅನ್ನೋ ಥರ ಅಂತಹ ಒಂದು ಮನಸ್ಥಿತಿ ತಂದುಕೊಂಡಿದ್ದೆ ಆದರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಅಷ್ಟೇ ಅಲ್ಲದಿರ ಧನುರಾಶಿಯಲ್ಲಿರ್ತಕ್ಕಂತಹ ಪುರುಷರು, ಧನುರಾಶಿಯಲ್ಲಿರ್ತಕ್ಕಂಥವರು ಇವತ್ತಿನ ದಿವಸ ಗಾಡಿನ ಅತಿಯಾದಂತಹ ವೇಗ ಓಡಿಸೋದು ಬೇಡ. ಆದಷ್ಟು ಬಲಭಾಗದ ಭುಜ, ಬಲಗಡೆ ಮೊಣಕಾಲು ಅಥವಾ ಬಲಗಡೆ ಕಾಲಿನ ಹೆಬ್ಬೆರಳು ಇದು ಸ್ವಲ್ಪ ಸಮಸ್ಯೆಗೀಡಾಗುವಂಥದ್ದು, ತೊಂದರೆ ಆಗುವಂಥದ್ದು, ಸಣ್ಣ ಪುಟ್ಟ ಪೆಟ್ಟು ಮಾಡ್ಕೊಳ್ಳುವಂಥದ್ದಾಗುತ್ತೆ. ದರ್ಪಣಾಂಜನ ರಾಶಿ ಫಲ ಪ್ರಾರಂಭ ಮಾಡೋದಾ? ದರ್ಪಣಾಂಜನ ಜೊತೆಗೆ ರಾಶಿಫಲ ಎಲ್ಲವನ್ನೂ ತಿಳ್ಕೊಳ್ಬೇಕು. ಹಾಗೆ ರೈತ ಸಂಕಷ್ಟಗಳು ಸಾಕಷ್ಟು ಎದುರಾಗಿದೆ. ಈಗಾಗಲೇ ಕಾವೇರಿಯ ಸಮಸ್ಯೆ, ಕಾವೇರಿ ಹೆಸರು ಪ್ರತಿಯೊಬ್ಬರ ಬಾಯಲ್ಲೂ ಇದೆ. ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದಂಥ ವೃದ್ಧರವರೆಗೂ ಪ್ರತಿಯೊಬ್ಬರೂ ಸಹಿತ ಕಾವೇರಿ ನಮ್ಮದು, ಆ ನಮ್ಮದು ಅನ್ನೋದರಲ್ಲೇ ನಾವು ತೃಪ್ತಿ ಪಡಬೇಕಾಗಿದೆ ವಿನಃ ಕಾವೇರಿ ಜಲಾಶಯದಲ್ಲಿ ಜಲವೇ ಕಾಣದಂತಾಗ್ತಾ ಇದೆ. ಯಾಕೆಂದರೆ ನಮ್ಮಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ಆಲೋಚಿಸಬೇಕಾದ್ದು ನಮ್ಮನೆಯೊಳಗೆ ಇರ್ತಕ್ಕಂಥ ಪದಾರ್ಥಗಳು, ನಮ್ಮನೇಲಿರ್ತಕ್ಕಂಥ ಜನ ಒಂದಷ್ಟು ಊಟ ಮಾಡಿ ತೃಪ್ತರಾದರೆ ಅನಂತರ ಅದನ್ನು ದಾನ ಧರ್ಮ ಮಾಡೋದ್ರಲ್ಲಿ ಒಂದು ಅರ್ಥ ಇದೆ. ಆದರೆ ಆ ಪದಕ್ಕಿಲ್ಲಿ ಅರ್ಥವೇ ಇಲ್ಲದಂಥ ರೀತಿ ಆಗ್ತಾ ಇದೆ. ಇಂತಹ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ಸಂಘಟಕರು, ಸಾಕಷ್ಟು ಜನ ಕನ್ನಡ ಪರ ಹೋರಾಟಗಾರರು ಎಲ್ಲರೂ ಸಹಿತ ಶಾಂತಿಯುತವಾದಂಥ ಹೋರಾಟವನ್ನೇ ಮಾಡ್ತಿದ್ದಾರೆ. ಹಾಗೆ ನಿನ್ನೆಯಷ್ಟೇ ಸಾಕಷ್ಟು ಜನ ಯತಿಗಳು, ಮಠಾಧೀಶ್ವರರು ಅವರೂ ಸಹಿತ ಕಾವೇರಿಯ ಒಂದು ಹೋರಾಟಕ್ಕೆ ಬೆಂಬಲವನ್ನು ಕೊಟ್ಟಿದ್ದಾರೆ. ಹಾಗೆ ನಾವು ಸಹಿತ ನಮ್ಮ ಜೀ ಕನ್ನಡದ ವತಿಯಿಂದ ಸದಾಕಾಲ ಕಾವೇರಿಯ ಚಳವಳಿಗೆ, ಕಾವೇರಿಯ ಒಂದು ಹೋರಾಟಕ್ಕೆ, ಕಾವೇರಿ ನಮ್ಮದು, ಖಂಡಿತವಲ್ಲೂ ಅದು ನಮ್ಮದೇ. ಆ ನಮ್ಮದಾಗಿರ್ತಕ್ಕಂತಹ ನಮ್ಮ ಕಾವೇರಿ ಮಾತೆಯನ್ನು, ಕಾವೇರಿ ಜಲಾಶಯದಲ್ಲಿರ್ತಕ್ಕಂತಹ ಜಲವನ್ನು ಕುಡಿಲಿಕ್ಕೆ ನೀರು ಮುಂದಿನ ದಿನಗಳಲ್ಲಿ ಅಮೃತಕ್ಕೆ ಸಮಾನವಾಗಿ ಒಂದೊಂದು ಧರಣೆ ತೀರ್ಥ ಬಂದ್ಬಿಡುತ್ತೋ ಏನೋ. ಅಂದರೆ ನೀರೇ ಇಲ್ಲದಂತಹ ಅಭಾವ ಆಗುವಂಥ ಸನ್ನಿವೇಶ. ಆದರೆ ಇದೆಲ್ಲದಕ್ಕೂ
ವರ್ಣನ ಕೃಪೆಯಾಗಬೇಕು. ಶೀಘ್ರವಾಗಿ ಮಳೆಯಾದರೆ, ಸಂಪೂರ್ಣವಾದಂತಹ ಜಲಾಶಯ ತುಂಬಿ ಹರಿದ್ರೆ ಆಗ ಯಾರಿಗೆ ಬೇಕಾದರೂ ಹರಲಿ, ಯಾರಿಗೆ ಬೇಕಾದರೂ ಹೋಗಲಿ ಆ ನೀರು, ಅದರ ಬಗ್ಗೆ ಚಿಂತನೆ ಇಲ್ಲ. ಆದರೆ ಇರ್ತಕ್ಕಂತಹ ಜಲವನ್ನು ಕುಡಿಲಿಕ್ಕೆ ನೀರಿಲ್ಲದಂಥ ಕಾಲದಲ್ಲಿ ಮತ್ತೊಬ್ಬರಿಗೆ ನೀರನ್ನ ಕೊಟ್ಟು ನಾಳೆ ದಿವಸ ಕುಡಿಲಿಕ್ಕೆ ನೀರಿನ ಅಭಾವ ಆಗಿಬಿಟ್ರೆ ಅದನ್ನು ಅನುಭವಿಸೋಕ್ಕಾಗೋದಿಲ್ಲ. ಅದರಿಂದ ಅಂತಹ ದಿನಗಳನ್ನು ಒಮ್ಮೆ ಮೆಲುಕು ಹಾಕ್ಕೊಂಡ್ರೂ ಸಹಿತ ಮನುಷ್ಯ ಬದುಕೋದು ಭಾಳ ಕಷ್ಟ ಇದೆ. ಅದಕ್ಕಾಗಿ ಶಾಂತಿಯುತವಾದಂಥ ಹೋರಾಟಗಳನ್ನು ಸಾಕಷ್ಟು ಜನ ನಡೆಸಿದ್ದಾರೆ. ಆ ಹೋರಾಟ ನಮ್ಮ ಜೀ ಕನ್ನಡ ವತಿಯಿಂದಲೂ ಸಹಿತ ನಾವು ಸಹಿತ ಭಾಗವಹಿಸಿದ್ದೇವೆ. ಬನ್ನಿ ನೋಡ್ಕೊಂಡು ಬರೋಣ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ಫಲವನ್ನು ಬಯಸದ ಸೇವೆಯ ಪೂಜೆಯು ಕರ್ಮವೇ ಇಹ ಪರ ಸಾಧನವು. ಇವತ್ತಿನ ಈ ಹೋರಾಟ ಶಾಂತಿಯುತವಾದಂತಹದ್ದು. ಪ್ರತಿಯೊಬ್ಬರ ಅಪೇಕ್ಷೆ ಇರತಕ್ಕಂತಹದ್ದು ಕಾವೇರಿಗೋಸ್ಕರ. ಪ್ರತಿ ಕಾಲಕಾಲಗಳಲ್ಲೂ ಅನ್ಯಾಯ ಎಂಬತಕ್ಕಂಥದ್ದು ಕನ್ನಡಿಗರಿಗೆ. ಮಹದಾಯಿ ಇರ್ಬೋದು, ಕಳಸಾ ಬಂಡೂರಿ ಯೋಜನೆಯಲ್ಲಿರ್ಬೋದು, ಇವತ್ತು ಕಾವೇರಿ ತೀರ್ಪಾಗಿರ್ಬೋದು. ಒಟ್ಟಾರೆ ಎಲ್ಲರ ಕಣ್ಣು ಈ ಕನ್ನಡಿಗರ ಮೇಲೆ ಯಾಕೆ, ಇದು ಒಂದು ಅರ್ಥವಾಗದಂತಹ ಪರಿಸ್ಥಿತಿಯಲ್ಲಿದೆ. ಆದರೆ ನಾನು, ನೀವು, ಮತ್ತೊಬ್ಬರು, ಮಗದೊಬ್ಬರು ಅಂತಕ್ಕಂಥ ಎಲ್ಲ ಭೇದ ಭಾವವನ್ನು ಮರೆತು ನಾವೆಲ್ಲರೂ ಒಟ್ಟು ಒಂದಾಗಿ ಕನ್ನಡಾಂಬೆಯ ಮಕ್ಕಳಾಗಿ ನಾವು ಈ ಹೋರಾಟವನ್ನು ಮಾಡಬೇಕಾಗಿದೆ. ಈ ಹೋರಾಟ ಶಾಂತಿಯುತವಾದಂಥದ್ದಿರಬೇಕು. ಈ ಹೋರಾಟದಲ್ಲಿ ನಮಗೆ ಪ್ರತಿಯಾಗಿ ಕಾಣ್ತಕ್ಕಂಥದ್ದು ಯಾರು? ಖಾಕಿದಾರಿಗಳು, ಪೊಲೀಸವರು. ಪೊಲೀಸ್ ಬಟ್ಟೆ ಹಾಕ್ಕೊಂಡು ಮಾತ್ರಕ್ಕೆ ಅವರು ಅನ್ಯರಲ್ಲ. ಅವರು ಸಹಿತ ಈ ಜಲಕ್ಕಾಗಿ, ಈ ನಾಡಿಗಾಗಿ, ಅದು ದುಡಿಲಿಕ್ಕಾಗಿ ಬಂದಿರತಕ್ಕಂಥವ್ರು. ಸರ್ಕಾರದ ಸೇವೆ ದೇವರ ಸೇವೆ ಅಂತಲೂ ಇದೆ. ಹಾಗೆ ಪೊಲೀಸ್ ಸಿಬ್ಬಂದಿ ಮಾಡ್ತಿರ್ತಕ್ಕಂಥ ಸೇವೆ ಸಹಿತ ಅಷ್ಟೇ ಅಚ್ಚುಕಟ್ಟಾಗಿದೆ. ಅದರಿಂದ ಶಾಂತಿಯುತವಾಗೂ ನೆಮ್ಮದಿಯುತವಾಗೂ ನಡೆದಂಥ ಈ ಒಂದು ಇವತ್ತಿನ ಈ ಕಾರ್ಯಕ್ರಮ ಇದು ಹೀಗೆ ನಿಲ್ಲುವಂಥದ್ದಲ್ಲ. ಶೀಘ್ರವಾಗಿ ರಾಜ್ಯದ ಮುಖ್ಯಮಂತ್ರಿಗಳು ಈ ಒಂದು ವಿಚಾರವನ್ನು ಮರುಪರಿಶೀಲನೆ ಮಾಡಿ ಸೂಕ್ತವಾದಂತಹ ಒಳ್ಳೆಯ ವಕೀಲರನ್ನಿಟ್ಟು ಆದಷ್ಟು ಬೇಗ ನ್ಯಾಯಬದ್ಧವಾದಂತಹ ತೀರ್ಮಾನವನ್ನು ತರಿಸುವಂಥ ನಿಟ್ಟಿನಲ್ಲಿ ಮುಖ್ಯಮಂತ್ರಿಗಳ ಹೋರಾಟ ಬೇಕಾಗಿದೆ. ಅದಕ್ಕಾಗಿ ನಾವೆಲ್ಲರೂ ಸಹಿತ ಮುಖ್ಯಮಂತ್ರಿಗಳ ಬಳಿ ಮನವಿ ನೀಡ್ತಾ ಇದ್ದೀವಿ. ಶೀಘ್ರವಾಗಿ ಈ ಹೋರಾಟಕ್ಕೆ ಒಂದು ತೆರೆ ಬೀಳಬೇಕಾಗಿದೆ. ಸಾಕಷ್ಟು ಜನ ರೈತರು ಸಂಕಷ್ಟದಲ್ಲಿದ್ದಾರೆ. ರೈತರ ಸಂಕಷ್ಟಗಳು, ರೈತರ ಕಣ್ಣೀರು ಇದೇ ಥರ ಮುಂದುವರೆದರೆ ಅನ್ನದಾತರ ಕಣ್ಣೀರು ಯಾರಿಗೂ ಒಳ್ಳೆಯದಲ್ಲ. ಪ್ರತಿ ಕಾಲಕ್ಕೂ ಅನ್ನಪೂರ್ಣೇಶ್ವರಿ ಇಲ್ಲಿ ಆನಂದವಾಗಿರಬೇಕಾದ್ರೆ ರೈತ ಬಾಂಧವರು ಚೆನ್ನಾಗಿರಬೇಕು. ನಮ್ಮ ದೇಶದ ರಾಜ್ಯದ ರೈತ ಬಾಂಧವರ ಪ್ರತಿಯೊಬ್ಬರ ಕೂಗು ಅದು ಅಳಿಲಾಗಿರಬಾರ್ದು, ನೆಮ್ಮದಿಯುತವಾಗಿರಬೇಕು. ಅದಕ್ಕಾಗಿ ಈ ಶಾಂತಿಯುತವಾದಂಥ ಹೋರಾಟ. ಈ ಹೋರಾಟಕ್ಕೆ ಇವತ್ತಿನ ದಿವಸ ನನ್ನ ಆತ್ಮೀಯರಾದಂತಹ ಪಿ ಮೂರ್ತಿರವರು ಹಾಗೂ ಇನ್ನೂ 25 ಜನ ಸಂಘಟಕರು ಸಹಿತ ಸಾಕಷ್ಟು ಜನ ಬಂದಿದ್ದಾರೆ. ಎಲ್ಲ ರೈತಪರ ಸಂಘಟ ಇರ್ಬೋದು, ದಲಿತಪರ ಸಂಘಟ ಇರ್ಬೋದು, ಎಲ್ಲ ಥರ ಸಂಘಟನೆಗಳವರು ಸಹಿತ ಇವತ್ತು ಒಟ್ಟಾಗಿ ಕೂತು ಶಾಂತಿಯುತವಾದಂಥ ಹೋರಾಟ ಮಾಡ್ತಿದ್ದೀವಿ. ವಾಟಾಳ್ ನಾಗರಾಜರವರು ಒಳ್ಳೆ ತೀರ್ಮಾನವನ್ನು ತೆಗೆದುಕೊಂಡಿದ್ದಾರೆ. ಯಾರಿಗೂ ನೋವು ಕೊಡ್ತೀರಾ, ಶಾಂತಿಯುತವಾದಂಥ ಹೋರಾಟ ಮಾಡ್ತಿದ್ದೀವಿ. ಶೀಘ್ರವಾಗಿ ನ್ಯಾಯ ಸಿಗಲಿ ಅಂತ ನಾನು ಭಗವಂತನ ಪ್ರಾರ್ಥಿಸ್ತಾ ಇದ್ದೀನಿ. ಒಳ್ಳೆಯದಾಗಲಿ. ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ, ನೇಗಿಲ ಹಿಡಿದ ಹೊಲದಳು ಹಾಡುತ್ತ ಉಳುವ ಯೋಗಿಯ ನೋಡಲ್ಲಿ,